TV 9ದಾಗಲೂ. ಮತ್ತು ಇನ್ನೊಂದು ವಿಚಾರ ಏನು ಅಂದರೆ, ಒಂದು ಈ ವಿಷಯ ಎಲ್ಲ ಎಲೆಕ್ಷನ್ ಮುಂಚೆನೇ ನಡೀತಾ ಇತ್ತು. 2 ತಿಂಗಳ ಮುಂಚೆ ನನ್ನ ವಕೀಲರಿಗೆ ಒಂದು ಫೋನ್ ಕರೆ ಬಂದಿತ್ತು ಪದ್ಮಪ್ರಸಾದ್ ಹೆಗ್ಡೆಯಿಂದ. ಏನು ಅಂದರೆ, ನನ್ನ ಕೇಸನ್ನು ವಾಪಸ್ ತಗೊಳ್ಳೋ ಬಗ್ಗೆ ಸತೀಶ್ ಶೆಟ್ಟಿ ಹಾಗೂ ಪದ್ಮಪ್ರಸಾದ್ ಹೆಗ್ಡೆಯವರ ನನ್ನ ವಕೀಲರ ಹತ್ರ ಪ್ರಸ್ತಾವನೆ ಮಾಡಿದ್ದಾರೆ. ಅದೇನೆಂದರೆ, ಕೇಸು ವಾಪಸ್ ತಗೊಳ್ಬೇಕು, ಇಲ್ಲಾಂದರೆ ನಾವು ಈ ಥರ ಒಂದು ನಳಿನ್ ಕುಮಾರ್ ಕಟೀಲ್ ಬಗ್ಗೆ ಒಂದು CD ಇದೆ ಹಾಗೂ ಕಾಲ್ ಲಿಸ್ಟ್ ಇದೆ ಅಂತ ಒಂದು ಪ್ರಸ್ತಾವನೆ ಮಾಡಿದ್ದಾರೆ. ಅದನ್ನು ನಾವು TV ಮೇಲೆ ಹಾಕ್ತೀವಿ ಅಂತ ಒಂದು ನಮಗೆ ಒಂದು ಪ್ರಪೋಸಲ್ ಮಾಡಿದರು. ಆವಾಗ ನಮ್ಮ ವಕೀಲರ ಹತ್ರ ನಾವು ಹೇಳಿದ್ವಿ, ಅದನ್ನು ಅವ್ರಿಗೆ ಈ ಥರ ನಮ್ಮದೇನು ರಿಲೇಷನ್ಶಿಪ್ ಇಲ್ಲ ಹಾಗೂ ಈ ಥರ ಒಂದು ಇಶ್ಯೂಸ್ ಇಲ್ಲದಿರುವ ಕಾರಣ ನಮಗೆ ನಾವು ಅದನ್ನು ಹಾಕ್ಬೋದು, ಪ್ರೊಸೀಡ್ ಆಗ್ಬೋದು ಅಂತ ಹೇಳಿದ್ದೀವಿ. ಆಮೇಲೆ ಅವರು 2 ಮಂತ್ಸ್ ಏನು ಇದರ ಬಗ್ಗೆ ಒಂದು ಮಾತಾಗಲಿ ಅಥವಾ TV ಯಲ್ಲಿ ಮೀಡಿಯಾದ ಮುಂದೆ ಹೋಗಿದ್ದಾಗಲಿ ಯಾವುದು ನಮಗೆ ಕಂಡು ಬಂದಿರಲಿಲ್ಲ. ಮೊನ್ನೆ ಇತ್ತೀಚೆಗಷ್ಟೇ ಫೇಸ್ಬುಕ್ ಹಾಗೂ ವಾಟ್ಸಪ್ಪಲ್ಲಿ ನನಗೆ ಒಂದು ಅಶ್ಲೀಲ ಮೆಸೇಜಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅದು ನಳಿನ್ ಕುಮಾರ್ ಕಟೀಲ್ ಬಗ್ಗೆ ಹಾಗೂ ನನ್ನ ಬಗ್ಗೆ ಒಂದು ಅಶ್ಲೀಲ ಮೆಸೇಜನ್ನು ಕಳಿಸಿದ್ದಕ್ಕೋಸ್ಕರ ನಾನು ಇದರ ಬಗ್ಗೆ ಒಂದು PP ಪದ್ಮಪ್ರಸಾದ್ ಹೆಗ್ಡೆ ಹಾಗೂ ಇವರ ಸತೀಶ್ ಶೆಟ್ಟಿಯ ಬಗ್ಗೆ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ಡ್ ಮಾಡಿರುತ್ತೇನೆ ಒಂದು ಠಾಣೆಯಲ್ಲಿ. ಅಲ್ಲಿಂದ ಅವರಿಗೆ ಅರೆಸ್ಟ್ ವಾರೆಂಟ್ ಹಾಗೂ FIR ಆಗಿರ್ತದೆ, ಅವರ ಮೇಲೆ ಅದು FIR ಆಗಿದೆ. ಆ FIR ಆಗಿರೋದ್ರಿಂದ ಅವರಿಗೆ ಕಾನೂನನ್ನು ಒಂದು ಫೇಸ್ ಮಾಡುವಂತಹ ಒಂದು ಅವರಿಗೆ ಧೈರ್ಯ ಇಲ್ಲದಿರುವ ಕಾರಣ ಈ ಥರ TV ಮುಂದೆ ಬಂದು ನನ್ನ ಹಾಗೂ ರಾಜಕೀಯದ ಒಂದು ಪಿತೂರಿಯನ್ನು ಬಳಸಿಕೊಂಡು ಇವರು ರಾಜಕೀಯವನ್ನು ಫಿನಿಶ್ ಮಾಡಲಿ, ಇವರು ನಳಿನ್ ಕುಮಾರ್ ಅವರ ಬಗ್ಗೆ ಒಂದು ಕೆಟ್ಟ ಅಪವಾದನೆ ಬರೋದಕ್ಕೋಸ್ಕರ ಒಂದು ಸುಳ್ಳು ಆಪಾದನೆಯನ್ನು ನನ್ನ ಮೇಲೆ ಮಾಡಿದ್ದಾರೆ. ಇದು ಜನರಿಗೆ ನಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರಬೇಕು ಅಂತ, ನಮ್ಮ ಮರ್ಯಾದೆಯನ್ನು ಕಳೆಯೋದಕ್ಕೋಸ್ಕರ ಇದನ್ನು ಮಾಡಲಾಗಿದೆ. ನನ್ನ ಗಂಡನ ಒಂದು ಚಿತ್ರಹಿಂಸೆ ಹಾಗೂ ನನ್ನ ಅತ್ತೆಯ ಒಂದು ಚಿತ್ರಹಿಂಸೆಯಿಂದ ತೊಂದರೆ ಅನುಭವಿಸಿರುವುದು ನಾನು 7 ವರ್ಷದಿಂದ ಇದರ ಬಗ್ಗೆ ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ನಾನು ಹೋರಾಟ ಮಾಡ್ತಾ ಇದ್ದೀನಿ, ಕಾನೂನಿನ ಮೊರೆ ಹೋಗಿದ್ದೀನಿ. ನನ್ನ ಮಕ್ಕಳನ್ನು ನಾನು ಜೊತೆಗೆ ಇಟ್ಕೊಂಡು ಅವರಿಗೆ ಎಜುಕೇಷನ್ ಕೊಡ್ತಾ ಇದ್ದೀನಿ, ಅವರನ್ನು ನಾವು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೇವೆ. ಅದನ್ನು ಅವನು ನನ್ನ ಗಂಡನಾಗಿ ಮಕ್ಕಳ ಒಂದು ಫ್ಯೂಚರ್ ಬಗ್ಗೆ ಅವನು ಥಿಂಕ್ ಮಾಡೋದು ಬಿಟ್ಟು ಇವಾಗ ಈ ಥರ ಒಂದು ಮಾಡ್ತಾ ಇದ್ದಾನೆ ಅಂದರೆ ಇದು ನೀವೇ ತಿಳ್ಕೊಳ್ಬೇಕು, ಇದು ಇವನು ಎಂಥ ಒಂದು ವ್ಯಕ್ತಿ ಆಗಿರ್ಬೋದು ಅಂತ. ಅವನು ಎಲ್ಲಿವರೆಗೆ ನನ್ನ ಒಂದು ಹಿಂಸೆ ಮಾಡಿದ್ದಾನೆಂದರೆ ನನ್ನನ್ನು ಬೇರೆಯವರಿಗೆ ಒಂದು ಮಾರುವಂತಹ ಒಂದು ಪ್ಲ್ಯಾನ್ ಕೂಡ ಅವನು ಮಾಡಿದ್ದಾನೆ. ಅದು ಅಲ್ಲದೆ ನನ್ನ ಮಕ್ಕಳನ್ನು ಅಬೋರ್ಷನ್ ಮಾಡೋದಕ್ಕೋಸ್ಕರ ಅವನು ನನ್ನನ್ನು ಒಂದು ಹಾಸ್ಪಿಟಲಿಗೆ ಕರೆದುಕೊಂಡು ಹೋಗಿರುತ್ತಾನೆ. ಅಲ್ಲಿಂದ ನಾನು ತಪ್ಪಿಸಿಕೊಂಡು ಬಂದಿರುತ್ತೇನೆ. ಆಮೇಲೆ ಒಂದು ಮಕ್ಕಳ ಒಂದು ನಾನು ಪ್ರೆಗ್ನೆನ್ಸಿಯಲ್ಲಿ ಒಬ್ಬ ಯಾವ ಗಂಡ ತನ್ನ ಹೆಂಡತಿಯನ್ನು ಒಂದು ಬತ್ತಲೆ ಮಾಡಿ ಮನೆಯಿಂದ ಹೊರಗಟ್ತಾನೋ ಅವನು ಎಂತಹ ಒಂದು ಗಂಡ ನಿರ್ಬೇಕು, ಅವನಿಗೆ ಎಂತಹ ಒಂದು ಹೆಂಡತಿ ಮೇಲೆ ಅವನಿಗೆ ಪ್ರೀತಿ ಇದೆ ನೀವೇ ಅರ್ಥ ಮಾಡ್ಕೊಳ್ಳಿ ಅದನ್ನು. ಇದು ಒಂದು ತೀರಾ ಒಂದು ಇದು ಫ್ಯಾಮಿಲಿ ಮ್ಯಾಟರ್, ಇದು ಪರ್ಸನಲ್ ಮ್ಯಾಟರ್, ಇದು ಕೋರ್ಟಲ್ಲಿ ಇವಾಗಲೇ ಆಗ್ತಾ ಇರೋವಾಗ ಇದನ್ನು ಒಂದು ರಾಜಕೀಯ ಇದಕ್ಕೆ ಬಳಸಿಕೊಳ್ಳೋದು ಪಿತೂರಿಗೆ ಇದು ತಪ್ಪು. ಇದು ಇಂತಹ ರಾಜಕೀಯ ವ್ಯಕ್ತಿಗಳಿಗೆ ಇದರಿಂದ ತೊಂದರೆ ಆಗಬಾರ್ದು, ಇಂತಹದನ್ನೆಲ್ಲ ತಡಿಬೇಕು. ಮಾಧ್ಯಮದವರು ಇಂತಹ ಒಂದು ನ್ಯೂಸನ್ನು ಪ್ರಸಾರ ಮಾಡುವ ಮುಂಚೆ ಅದು ಎಷ್ಟೊಂದು ಹೆಣ್ಮಗಳ ಭವಿಷ್ಯಕ್ಕೆ ಅದು ಎಷ್ಟೊಂದು ಪೆಟ್ಟಾಗುತ್ತೆ, ಅವರ ಮಕ್ಕಳಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ, ಅವ್ರ ಫ್ಯಾಮಿಲಿ ಹೆಸರು ಎಷ್ಟೊಂದು ಅದರಲ್ಲಿ ಕೆಟ್ಟು ಹೋಗುತ್ತೆ ಅನ್ನೋದನ್ನು ಅವಳು ಹೇಗೆ ಮುಖ ಇಟ್ಕೊಂಡು ಜನರ ಮುಂದೆ ಹೋಗಬೇಕು. ಜನರು ಯಾವುದು ಸತ್ಯ ಯಾವುದು ತಪ್ಪು ಅಂತ ತಿಳ್ಕೊಳ್ಳೋಕೆ ತುಂಬ ಸಮಯ ಬೇಕಾಗುತ್ತೆ. ಅದು ತುಂಬಾ ಅದು ಇಮಿಡಿಯೇಟ್ ಆಗಿ ಆಗಲ್ಲ. ಜನರು ಒಂದೇ ಸೈಡಲ್ಲಿ ಒಂದೇ ಮುಖನ ನೋಡ್ಕೊಂಡು ಹೋಗೋದ್ರಿಂದ ಇದು ಹೆಣ್ಮಗಳಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಮೀಡಿಯಾದವರು ಇಂತಹ ಒಂದು ಕೆಟ್ಟ ವಿಷಯವನ್ನು ಪ್ರಚಾರ ಮಾಡುವಾಗ ಇಂಥ ಪರ್ಸನಲ್ ಮ್ಯಾಟರನ್ನು ಒಂದು ಪೊಲಿಟಿಕಲ್ಲನ್ನಾಗಿ ಮಾಡ್ಕೊಂಡು ಇವರು ನನ್ನ ತೇಜೋವಧೆ ಮಾಡಿದ್ದಾರೆ, ಅದನ್ನು ಇವರು ತಿಳ್ಕೊಳ್ಬೇಕು. ನಳಿನ್ ಕುಮಾರ್ ಕಟೀಲ್ ನಮ್ಮ ಕೇಸ್ ನಡೀತಾ ಇರೋದು ಒಂದು 7 ವರ್ಷದಿಂದ ಕೋರ್ಟಲ್ಲಿ ನಡೀತಾ ಇರುವಾಗ ನಳಿನ್ ಕುಮಾರ್ ಕಟೀಲ್ ಅವರ ಹೆಸರು ಇವಾಗ ಯಾಕೆ ಬಂದಿದೆ ಅದನ್ನು ನೋಡ್ಕೊಳ್ಬೇಕು. ಇವಾಗ ಅದನ್ನು ಯಾಕೆ ಎತ್ತಿ ಹಿಡ್ದಿದ್ದಾರೆ ಹಾಗೂ ನನ್ನನ್ನು ಅದರಲ್ಲಿ ಯಾಕೆ ಬಲಿಪಶು ಮಾಡಿದ್ದಾರೆ ಅಂತ ಅದನ್ನು ಜನರು ತಿಳ್ಕೊಳ್ಬೇಕು. ಇಂಥ ಒಂದು ಘಟನೆಗಳು ಇನ್ನು ನಡಿಬಾರ್ದು. ಅದಕ್ಕೋಸ್ಕರ ನಾನು ಇದು ಮೀಡಿಯಾದ ಮುಂದೆ ಬಂದು ನನ್ನ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ. ಮತ್ತು ನನ್ನಂಥ ಹೆಣ್ಣು ಮಕ್ಕಳು ನೊಂದಿರುವವರು ಖಂಡಿತವಾಗಿ ಕಾನೂನಿನ ಮೊರೆ ಹೋಗಬೇಕು. ನನ್ನ ಮಕ್ಕಳಿಗೋಸ್ಕರ ನನ್ನ ಒಂದು ಜೀವನ ಹಾಳಾಗಿದೆ ಅಂತ ಹೇಳೋದಕ್ಕೋಸ್ಕರ ನಾನು ನನ್ನ ಗಂಡನಲ್ಲಿ ಕಾಂಪನ್ಸೇಷನ್ ಕೇಳೋದು ಒಂದು ತಪ್ಪ? ಅವನು ನನಗೆ ಮಾಡಿದ ಹಿಂಸೆಯನ್ನು ನಾನು ಸಹಿಸ್ಕೊಂಡು ಇರಬೇಕಾ? ನಾನು ಕಾನೂನನ್ನು ಮುಂದೆ ಬರಲೇಬೇಕು. ಅದು ಈಗ ಎಲ್ಲರ ಮುಂದೆ ನಾನು ಹೇಳ್ತಾ ಇದ್ದೀನಿ, ಬಿಚ್ಚಿಡ್ತಾ ಇದ್ದೀನಿ. ನನ್ನ ಒಂದು ನೋವನ್ನು ಅರ್ಥ ಮಾಡ್ಕೊಳ್ಳಿ. ನನಗೂ ಒಂದು ನನ್ನ ಕಣ್ಣೀರನ್ನು ನಾನು ಎಷ್ಟೊಂದು ನೊಂದಿದ್ದೀನಿ, ನನ್ನ ಭಾವನೆಗೆ ಎಷ್ಟೊಂದು ಧಕ್ಕೆ ಆಗಿದೆ ಅಂತ ತಿಳಿದುಕೊಳ್ಳಿ. ಇದರಲ್ಲಿ ನಂದು ಹಾಗೂ ಒಂದು ಸಾಮಾಜಿಕ ವ್ಯಕ್ತಿಯ ಜೊತೆ ಯಾವುದೇ ರೀತಿಯ ಒಂದು ಸಂಬಂಧ ಇಲ್ಲ, ಈ ಥರ ಇರೋಕ್ಕೆ ಸಾಧ್ಯನೂ ಇಲ್ಲ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಹೇಳಿದರೆ ಇದಕ್ಕೆ ನಾನು ಎಲ್ಲಿಂದ
ಎಲ್ಲಿಂದ ಅವರು ನನ್ನ ಇದು ಎವಿಡೆನ್ಸ್ ಬೇಕು ನನಗೆ, ಅದಕ್ಕೆ ಎಲ್ಲಿ ಅವರು ಪ್ರೂಫ್ ಮಾಡಬೇಕು, ಎಲ್ಲಿ ಹೋಗಿದ್ದೀನಿ, ನಾನು ಎಲ್ಲಿದೆ, ಅವ್ರ ಹತ್ರ ಏನಿದೆ ಅಂತ ಯಾಕೆ ಮೀಡಿಯಾದ ಮುಂದೆ ಹೇಳಿದರೆ ಸಾಕಾಗೋದಿಲ್ಲ, ಅದನ್ನು ಪ್ರೂವ್ ಮಾಡಬೇಕು. ಅದನ್ನು ಮೀಡಿಯಾದವರು ಒಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆಮೇಲೆ ನನ್ನ ಹತ್ರ ಒಂದು ವಿಚಾರ ಮಾತಾಡಿ ಇದನ್ನು ಒಂದು ಟಿ ವಿ ಮುಂದೆ ಜನರ ಮುಂದೆ ತರಬೇಕಿತ್ತು. ಅದು ಈ ಥರ ಮಾಡಬಾರ್ದು ಮೀಡಿಯಾದವರು ಕೂಡ. ಇದು ಸಮಾಜದಲ್ಲಿ ಇಂಥ ಒಂದು ನನಗೆ ಆಗಿರುವ ನೋವನ್ನು ಯಾರು ಸರಿಪಡಿಸಲಿಕ್ಕೆ ಸಾಧ್ಯ, ನನಗೆ ಆಗಿರುವ ಒಂದು ನಷ್ಟವನ್ನು ಯಾರು ತುಂಬಲಿಕ್ಕೆ ರೆಡಿ ಇದ್ದಾರೆ, ಅದಕ್ಕೆ ನನಗೆ ಉತ್ತರ ಬೇಕು. ನಾನಿವಾಗ ನನಗೆ ಅನ್ಯಾಯ ಆಗಿದ್ದಕ್ಕೆ ನಾನು ಕೋರ್ಟ್ ಮೆಟ್ಲೇರಿದ್ದೀನಿ, ನಾನು ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದೇನೆ. ನನಗೆ ತುಂಬ ಅನ್ಯಾಯ ಆಗಿದೆ, ನನ್ನ ಗಂಡನಿಂದ ಹಿಂಸೆ ಆಗಿದೆ, ಅವನು ನನ್ನ ದೈಹಿಕವಾಗಿ ಮಾನಸಿಕವಾಗಿ ಹಲ್ಲೆ ಮಾಡಿದ್ದಾನೆ, ನನ್ನನ್ನು ಒಂದು ಸುಳ್ಳೆಯರ ಒಂದು ಗಲ್ಲಿಗೆ ಮಾರುವಂತಹ ಒಂದು ನೀಚ ವ್ಯಕ್ತಿ ಅವನು. ಒಂದು ಕುಡಿಯೋದಕ್ಕೋಸ್ಕರ ನನ್ನ ಚಿನ್ನವನ್ನು ಮಾರಿದ್ದಾನೆ, ಹಾಗೂ ನನ್ನಿಂದ ನನ್ನ ಚಿನ್ನವನ್ನು ಕಸಿದುಕೊಂಡು ಹೋಗಿ ಮಾರಿದ್ದಾನೆ ಅವನು. ಅಂತಹ ಒಂದು ಕುಡುಕ ಅವನು, ನನ್ನ ಮಾರೋಕ್ಕೆ ಪ್ರಯತ್ನ ಪಟ್ಟಂತಹ ಕುಡುಕ ಅವನು ಒಂದು ಹೆಂಡತಿ ಬಗ್ಗೆ ಬಂದು ಜನರ ಮುಂದೆ ಮೀಡಿಯಾದ ಮುಂದೆ ಇಷ್ಟೊಂದು ಆರೋಪ ಮಾಡ್ತಾ ಇದ್ದಾನಂದ್ರೆ ಅವನು ಎಂಥ ವ್ಯಕ್ತಿ ಅಂತ ನೀವೇ ಅದನ್ನು ನಿರ್ಧಾರ ಮಾಡ್ಕೊಳ್ಳಿ ಅಂತ ನಾನು ಜನರಿಗೆ ಹೇಳ್ತಾ ಇದ್ದೀನಿ.